ಶ್ರೀ ಭಗವತೆ ಹಿರಣ್ಯಗರ್ಭಾಯ ನಮಃ. ನಿನ್ನೆವರೆಗೂ ತತ್ವಯುದ್ಧ ಪರಿಶ್ರಾಂತಂ 2 ಶ್ಲೋಕಗಳನ್ನು ಅಗಸ್ತ್ಯರ ಬಗ್ಗೆ ನಾವು ಹೇಳ್ಕೊಂಡ್ವಿ. ಅಗಸ್ತ್ಯರು ಅಷ್ಟು ಮಹಾನುಭಾವರು. ಈ ಸೂರ್ಯ ಈಗ ಕೆಲವರು ಹೆಂಗಿರ್ತದಂದರೆ, ಆದಿತ್ಯ ಹೃದಯಮನ್ನು ಇದು ಯಾವ ಹೊತ್ತಿಗೆ ಪ್ರಾರಂಭ ಆಗಿದ್ದು ಅನ್ನೋದ್ರ ಬಗ್ಗೆ ಸಂದರ್ಭ. ಅವನು ರಾವಣ ಮೂರ್ಛೆ ಹೋಗಿದ್ದ. ಅಂದರೆ ಸೂರ್ಯ ಉದಯ ಅಲ್ಲಿ ಮೊದಲಿಗೆ ಹೆಂಗಿತ್ತಂದರೆ, ಈ ಸಂಧ್ಯಾ ಸಮಯದಲ್ಲಿ ಫ್ರೀ ಬಿಡೋರು, ಯುದ್ಧ ಮಾಡ್ತಾ ಇದ್ರು ಸಮೇತ ಸಂಧ್ಯಾ ಸಮಯ ಬಂದ ಕೂಡಲೇ ಪ್ರಾಣಾಯಾಮ ಆಚಮನ ಅನುಷ್ಠಾನ ಮಾಡ್ಕೊಳ್ಳೋಕೆ ಸಮಯ ಬಿಡೋರು. ಆವಾಗಲೂ ಯುದ್ಧ ಸಂದರ್ಭದಲ್ಲಿ ಕೂಡ ಎಂಥ ವೇರಿ ಇದ್ದರೂ ಕೂಡ ಆ ಸಮಯದಲ್ಲಿ ಬ್ರೇಕ್ ಮಾಡಿಬಿಟ್ಟು ಅವರು ಇವರು ಮತ್ತೆ ಈಗ ಕೌರವರು ಪಾಂಡವರು ಬಂಧುಗಳೇ ತಾನೆ, ಅವರು ಸಂಧ್ಯಾ ವಂದನೆ ಮಾಡ್ಬೇಕಾದ್ರೆ ಜೊತೆಗೆ ಕೂತ್ಕೊಂಡು ಸಂಧ್ಯಾವನ ಮಂತ್ರ ಎಲ್ಲ ಮಾಡಿಕೊಂಡು ಭಗವಂತನ ಸ್ತುತಿ ಮಾಡಿ ಮತ್ತೆ ಯುದ್ಧ ಮಾಡ್ಬೇಕಾದ್ರೆ ಮತ್ತೆ ಬೇರೆ ಸಂಧ್ಯಾ ವಂದನೆ ಮಾಡೋಕೆ ಮತ್ತೆ ದ್ವೇಷವನ್ನು ಅದನ್ನ ಯಾವುದನ್ನು ತೋರಿಸ್ತಾ ಇರಲಿಲ್ಲ. ಅಷ್ಟು ಇತ್ತು, ಆ ರೀತಿ ಇತ್ತು ಈ ಸಂಧ್ಯಾ ವಂದನೆ. ಅಂದರೆ ಸೂರ್ಯನ ಉಪಾಸನೆ ಬೆಳಿಗ್ಗೆ ಅಷ್ಟೇ ಮಾಡಬೇಕು, ಸಾಯಂಕಾಲ ರಾತ್ರಿ ಹೊತ್ತು ಮಾಡಬಾರ್ದು ಅಂತ ಕೆಲವರು ಕಲ್ಪನೆ ಇರ್ತದೆ. ಸೂರ್ಯ ಆರಾಧನೆ ಯಾವಾಗ ಬೇಕಾದರೂ ಮಾಡ್ಬೋದು. ನಾವು ಬೆಳಿಗ್ಗೆ ಅಷ್ಟೇ ಸೂರ್ಯ ಇರ್ತಾನೆ ಅಂತಿಲ್ಲ, ಮಧ್ಯಾಹ್ನ ಇರೋದಿಲ್ಲ ಅಂತಲ್ಲ, ಮಧ್ಯಾಹ್ನ ಇರ್ತಾನೆ. ರಾತ್ರಿ ನಮಗೆ ಕಾಣಿಸೋದಿಲ್ಲ, ಆದರೆ ಸೂರ್ಯ ಅಂತೂ ಇದ್ದೇ ಇರ್ತಾನೆ. ಯಾವಾಗಾದರೂ ಉಪಾಸನೆ ಮಾಡ್ಬೋದು. ಸಾಯಂಕಾಲ ಮಾಡ್ಬೋದಾ ಅಂತ ಕೆಲವ್ರ ಪ್ರಶ್ನೆ ಇರ್ತದೆ, ಅದಕ್ಕೋಸ್ಕರ ಉತ್ತರವನ್ನು ಕೊಟ್ಟಿದ್ದೇನೆ ಅಷ್ಟೇ. ಇದು ಆದರೂ ಈ ಆದಿತ್ಯ ಹೃದಯ ಸ್ತೋತ್ರ ಇದು ಯಾಕೆ ಈಗ ಬಂದಿದ್ದು ಅಂದರೆ, ಆದಿತ್ಯ ಹೃದಯ ಸ್ತೋತ್ರ ಹುಟ್ಟಿದ್ದೆ ಯಾವಾಗ? ಇವು ರಾವಣ ಯುದ್ಧ ನಡೀತಾ ಇದೆ, ರಾವಣ ಮೂರ್ಛೆ ಹೋಗಿದ್ದಾನೆ. ಯಾವಾಗ? ಯುದ್ಧ ಪ್ರಾರಂಭ ಆದಮೇಲೆ, ಸೂರ್ಯ ಉದಯ ಅನುಷ್ಠಾನ ಎಲ್ಲ ಆದಮೇಲೆ 9-10 ಗಂಟೆಗೆ ಯುದ್ಧ ಪ್ರಾರಂಭ, ಟಿಫಿನ್ ಎಲ್ಲ ಮಾಡಿ ಯುದ್ಧ ಮಾಡೋಕೆ ಮೂರ್ಛೆ ಹೋಗಿದ್ದಾನೆ. ಆದರೆ ಸುಸ್ತಾಗಿರ್ಬೇಕಲ್ಲ, ಸುಮಾರು 10-11 ಗಂಟೆ ಅಂದಾಜು, ಅವಾಗ ಮೂರ್ಛೆ ಹೋಗಿನ. ಆ ಸಮಯದಲ್ಲಿ ಅಗಸ್ತ್ಯರು ಬಂದರು ಅಂತ ಅರ್ಥ. ಅಂದರೆ ಸೂರ್ಯ ಉದಯಕ್ಕಷ್ಟೇ ಮಾಡಬೇಕು. ಕೆಲವರು ಕಲ್ಪನೆಗಳು ಹೇಗಿರ್ತವೆ, ಸೂರ್ಯ ಉದಯಕ್ಕೆ ಅಷ್ಟೇ ಮಾಡಬೇಕು, ಬೆಳಿಗ್ಗೆ ಅಷ್ಟೇ ಮಾಡಬಾರ್ದು, ಸಾಯಂಕಾಲ ಮಾಡಬಾರ್ದು ಅನ್ನುವಂಥ ಒಂದು ಭಾವನೆಗಳು ಕೆಲವು ಇರೋದ್ರಿಂದ ಇದನ್ನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅಂತ ಅರ್ಥ. ಯಾವಾಗಾದರೂ ಭಕ್ತಿಯಿಂದ ಮಾಡೋಕ್ಕಾದರೆ ಯಾವಾಗಾದರೂ ಮಾಡಿದ್ದು ತೊಂದರೆ ಇಲ್ಲ, ಸೂರ್ಯನ ಆರಾಧನೆ ಮಾಡಬಹುದು, ಎಲ್ಲರೂ ಮಾಡ್ಬೋದು. ಈ ಜಾತಿ ಕುಲ ಮತ ಯಾವ ಭೇದವೂ ಇಲ್ಲದೆ ಸರ್ವರೂ ಮಾಡಬೇಕಾಗಿರ್ತಕ್ಕಂಥದ್ದು. ಗಾಯತ್ರಿ ಉಪಾಸನೆ ಅಂದ್ರೇ ಅದು. ಗಾಯತ್ರಿ ಉಪಾಸನೆ ಅಂದರೆ ಸೂರ್ಯನನ್ನೇ ಉಪಾಸನೆ ಮಾಡೋದು ಬೆಳಗ್ಗೆ ಎದ್ದು ಕೂಡಲೇ. ಅವರು ಆ ರೀತಿ ಮಾಡ್ತಾರೆ. ಅವರು ವೇದ ಗಾಯತ್ರಿ ಇರ್ತದೆ, ಅವರು ಸಂಧ್ಯಾ ವಂದನೆ ಅವೆಲ್ಲ ಮಾಡ್ಕೊಳ್ತಾರೆ. ಸಾಮಾನ್ಯರು ಏನು ಮಾಡ್ಬೇಕಂದ್ರೆ, ಅವ್ರಿಗೆ ಯಾವ ಉಪದೇಶಗಳಿಲ್ಲ, ಏನಿಲ್ಲ. ರೈತರು ಇದ್ದಾನೆ, ಆತ ಕೂತ್ಕೊಂಡು ಜಪ ಮಾಡ್ಕೊಂಡು ಅನುಷ್ಠಾನ ಮಾಡಿಕೊಂಡು 1000 ಗಾಯತ್ರಿ ಜಪ ಮಾಡ್ಕೊಂಡು ಆಮೇಲೆ ನಾನು ಹೋಗ್ತೀನಿ ಹೊಲಕ್ಕೆ ಅಂದರೆ ಮುಗಿದೋಯ್ತು, ಬೆಳಕರ್ದು ಬಿಡ್ತದೆ, ಕಥೆ ಮುಗಿದೋಗ್ತದೆ, ಕೆಲಸಗಳು ಆಗೋದಿಲ್ಲ. ಹಾಗಾಗಿ ಅವನಿಗೆ ಸಂಧ್ಯಾ ವಂದನೆ ಹೇಳಿಲ್ಲ. ಅವನಿಗೇನು ಸಂಧ್ಯಾ ವಂದನೆ ಅಂದರೆ, ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ಗೋವಿಂದ ನಾರಾಯಣ ಸೂರ್ಯನಾರಾಯಣ ಏನೋ ಒಂದು ಭಗವನ್ ನಾಮ ಸ್ಮರಿಸಿ ಸೂರ್ಯನಿಗೆ ನಮಸ್ಕಾರ ಮಾಡಿದ್ರೆ ಅವನು ಹೊಲಕ್ಕೆ ಹೋದ್ರೆ ಸಾಕು. ಅವನು ಏನು ಬ್ರಾಹ್ಮಣ ಕೂತ್ಕೊಂಡು 1000 ಸಾರಿ ಸಂಧ್ಯಾ ವಂದನೆ ಮಾಡಿದ್ರೆ ಅಷ್ಟು ಫಲ ಅವ್ರಿಗಿರ್ತದೆ. ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ರೀತಿಯಲ್ಲಿ ಫಲವನ್ನು ಕೊಟ್ಟಿದ್ದಾರೆ. ಅದು ಯಾರಿಗೂ ವೈಷಮ್ಯ ಮಾಡಿಲ್ಲ ನಮ್ಮ ಧರ್ಮದಲ್ಲಿ. ಅದನ್ನು ಕೆಲವರು ಆ ಥರ ಭಾವನೆ ಮಾಡಿಕೊಂಡು ಅವರಷ್ಟೇ ಇಟ್ಕೊಂಡಿದ್ದಾರೆ, ಹಾಗೆ ಹಿಂಗೆ ಅನ್ನುವಂಥ ಕಲ್ಪನೆಗಳಿದ್ದಾವೆ. ಅದು ಬೇರೆ ವಿಚಾರ. ಎಲ್ಲರೂ ಈಗ ಸಾಮಾನ್ಯ ಇರೋರು ಬೆಳಿಗ್ಗೆ ಏನು ಮಾಡೋಕ್ಕಾಗಲ್ಲ, ಇವೆದ್ದು ಸೂರ್ಯನಿಗೊಂದು ನಮಸ್ಕಾರ ಮಾಡಿದರೂ ಅದು ಸಂಧ್ಯಾ ವಂದನೆ ಕೆಳಗೆ ಬರ್ತದೆ. ಈಗ ಉಪದೇಶ ಏನೂ ಇಲ್ಲ, ಬೆಳಗ್ಗೆ ಎದ್ದು ಸೂರ್ಯ ಉದಯಕ್ಕೆ ದೀಪ ಹಚ್ಚಿ ನಾರಾಯಣೋ ಗೋವಿಂದನೋ ಓಂ ನಮಃ ಶಿವಾಯನೋ ಶಿವಾಯ ನಮನೋ ಲಲಿತಾ ಸಹಸ್ರನಾಮನೋ ವಿಷ್ಣು ಸಹಸ್ರ ಯಾವುದರ ಆಗಲಿ ಒಂದು ಸ್ತುತಿಯನ್ನು ಮಾಡಿದರೆ ಅವ್ರು ಸಂಧ್ಯಾ ವಂದನೆ ಮಾಡ್ದಂಗೆ. ಜನಿವಾರ ಇರ್ತಕ್ಕಂಥವರು ಏನಿದ್ದಾರೆ ಅವ್ರಿಗೊಂದು ಪದ್ಧತಿ ಇರ್ತದೆ, ಆ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಅನುಷ್ಠಾನ ಆಗಿರ್ತದೆ, ಇಷ್ಟು ಜಪ ಮಾಡಬೇಕು ಹೀಗೆ ಅಂತ ಹೇಳಿ ಅದು ಮಾಡ್ತಾಯಿದ್ರೆ ಆ ತೇಜಸ್ಸು ಬರ್ತದೆ. ಇಲ್ಲ ಅಂದರೆ ಆ ತೇಜಸ್ಸು ಕೂಡ ಬರೋದಿಲ್ಲ, ಸುಮ್ಮನೆ ನಾಮಕಾವಸ್ಥೆ ಇರ್ತದೆ. ಇದು ವಿಚಾರ. ಇನ್ನೂ ಒಂದು ಸೀಕ್ರೆಟನ್ನು ಇವತ್ತು ನಾನು ಹೇಳ್ತೇನೆ. ಯಾಕಂದರೆ ಇದೊಂದು ಹೇಳಿ ಮತ್ತೆ ಪ್ರಾರಂಭಕ್ಕೆ ಹೋಗೋಣ. ಒಂದು ಸೀಕ್ರೆಟ್ ಏನಂದರೆ, ಈ ಸೂರ್ಯ ಉದಯಕ್ಕೆ ಎಷ್ಟು ಪ್ರಾಶಸ್ತ್ಯ ಇದೆ ಅಂದರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಾಕಷ್ಟು ಜನ ನೋಡ್ತೀವಿ, ಅನಾರೋಗ್ಯಗಳಿಂದ ಇರ್ತಾರೆ, ಆರ್ಥಿಕವಾಗಿ ಇಬ್ಬಂದಿಗಳಿಂದ ತೊಂದರೆಗಳಿಂದ
ಇರ್ತಾರೆ. ಇವೆಲ್ಲವಕ್ಕೂ ಈಗ ಏನು ಮಾಡಿದ್ರು, ಅದು ಏನು ಮಾಟ ಮಾಡಿಸಿದರೋ, ಮಂತ್ರ ಮಾಡಿಸಿದರೋ, ಏನಾಗಿದೆಯೋ ಗೊತ್ತಿಲ್ಲ. ಯಾವಾಗಲೂ ಈ ಥರ ಮನೆಗೆ ಕಾಡಾಟ ಇರ್ತದೆ ಅನ್ನುವಂಥ ಏನಾರ ಇದ್ದರೆ ಸಣ್ಣ ಒಂದು ರೆಮಿಡಿ ಏನಂದರೆ, ಒಂದು 40 ದಿವಸ ಮಾಡಿ ನೋಡಿ. ಒಂದು ವಾರ ಮಾಡಿದರೂ ಗೊತ್ತಾಗತ್ತೆ. ಒಂದು 40 ದಿವಸ ಮಾಡಿದರೆ ಖಂಡಿತವಾಗಿ ಚೇಂಜ್ ಆಗುತ್ತೆ. ಒಂದು ನಿಮ್ಮ ರೂಢಿ ಚೇಂಜ್ ಆಗ್ತದೆ, ಅದು ಇಂಪಾರ್ಟೆಂಟ್. ಸೂರ್ಯ ಉದಯಕ್ಕಿಂತ ಮುಂಚೆ, ಈಗ 5:15 ಸೂರ್ಯ ಉದಯ, 5:30 5:45ಗೆಲ್ಲ ಸೂರ್ಯ ಉದಯ ಆಗ್ತದೆ. ನಿಮ್ಮ ಕ್ಯಾಲೆಂಡರ್ನಲ್ಲಿ ಗೊತ್ತಾಗುತ್ತೆ ಸೂರ್ಯ ಉದಯ ಎಷ್ಟೊತ್ತಿಗೆ ಅಂತ ಹೇಳಿ ಕೊಟ್ಟಿರ್ತಾರೆ. ಈಗ ನೆಟ್ನಾಗ ಹೊಡೆದ್ರು ಹೇಳ್ತದೆ ಇವತ್ತಿನ ಸೂರ್ಯ ಉದಯ ಎಷ್ಟೊತ್ತಿಗೆ ಅಂತ. ಒಂದು ವಾರದಿಂದ ವಾರದವರೆಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ 1-2 ನಿಮಿಷ ಡಿಫ್ರೆನ್ಸ್ ಇರ್ತದೆ. ಸೂರ್ಯ ಉದಯಕ್ಕಿಂತ ಮುಂಚೆ ಮನೆ ಕಸ ಒಡೆದು ಬಿಡಬೇಕು. ಈಗ ಮನೆಗೆಲ್ಲರೂ ಮಲಗಿರ್ತಾರೆ, ಏನು ಮಾಡಬೇಕು, ಅವ್ರು ಮಲಗಿರೋರ್ನ ಬಿಟ್ಟು ಉಳುಕಿದ್ದು ಮುಂದೆ ಅಂಗಳ ಏನಿರ್ತದಲ್ಲ ಹೊರಗಡೆ ಅದೆಲ್ಲ ಕಸ ಹೊಡೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ದೇವರೆಲ್ಲ ಒರೆಸಿಬಿಟ್ಟು, ಅಂದರೆ ಕಟ್ಟೆ ಎಲ್ಲ ಇರ್ತದಲ್ಲ ಒರೆಸಿಬಿಟ್ಟು, ಸೂರ್ಯ ಉದಯದ ಸಮಯಕ್ಕೆ ಸ್ನಾನಾದಿಗಳನ್ನು ಮುಗಿಸಿ ನೀವು ದೀಪ ಹಚ್ಚಿ ನಮಸ್ಕಾರ ಮಾಡಿಬಿಟ್ರೆ ಅಷ್ಟೇ ಸಾಕು. ಸಾಯಂಕಾಲ ಸೂರ್ಯ ಅಸ್ತಕ್ಕಿಂತ ಮುಂಚೆ ಒಂದು ದೀಪ ಹಚ್ಚಿ ನಮಸ್ಕಾರ ಅಷ್ಟರೊಳಗೆ ಕಸ ಹೊಡೆದು ದೀಪ ಹಚ್ಚಿ ನಮಸ್ಕಾರ ಮಾಡ್ಕೊಳ್ಳಿ. ಇಷ್ಟು ಮಾಡಿದರೂ ಸಾಕು, 90% ಸಮಸ್ಯೆಗಳು ತೀರಿ ಹೋಗ್ತವೆ. ವಾಸ್ತು ಸಮಸ್ಯೆ ಅಂತ ಹೇಳ್ತಾರೆ, ವಾಸ್ತು ಸಮಸ್ಯೆ ಎಲ್ಲ ಇಲ್ಲೇ ಇಲ್ಲ, ಅದು ಇದರಿಂದ ಹೋಗೇ ಬಿಡ್ತದೆ. ಆ ಶಾಸ್ತ್ರಜ್ಞರು ಈ ಶಾಸ್ತ್ರ ಏನಿಲ್ಲ, ಇಷ್ಟೊಂದು ಮಾಡಿದರೆ ವಾಸ್ತು ದೋಷ ಯಾವುದಿದ್ರೂ ಸಂಪೂರ್ಣವಾಗಿ ನಾಶ ಆಗ್ತದೆ. ಸೂರ್ಯನ ಅನುಗ್ರಹ ಅಷ್ಟಿರ್ತದೆ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಬಹಳ ಮುಖ್ಯ. ಈ ಸೂರ್ಯನ ಆರಾಧನೆ ಇರೋದ್ರಿಂದ ಅದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕಾದ, ಅದಕ್ಕೋಸ್ಕರ ಹೇಳಿದ್ದಷ್ಟೇ. ಇಲ್ಲಿ ಅಗಸ್ತ್ಯರು ಹೇಗೆ ಹೇಳ್ತಾ ಇದ್ದಾರೆ, ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ. ರಾಮ ರಾಮ, ಹೇ ರಾಮ ರಾಮ 2 ಸರಿ ಸಂಬೋಧನೆ ಮಾಡ್ತಾರೆ. ಯಾಕೆ? ಸಾಮಾನ್ಯವಾಗಿ ಅವಸರ ಇರಬೇಕಾದ್ರೆ ಬಾ 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 ಅಂತ, ಬಾ ಅಂತ ಸಾಕು, ಬಾ ಬಾ ಅಂತ ಅದು ಕರಿತೀವಿ. ನಮ್ಮ ಮನೆಗಾರನ ಕರಿಬೇಕಂದ್ರೆ ಶಂಕರ ಶಂಕರ ಬಾ ಇಲ್ಲಿ, ಗೋವಿಂದ ಗೋವಿಂದ ಬಾ ಇಲ್ಲಿ, ಹೀಗೆ ನಾವು ಕರಿತಾ ಇರ್ತೀವಿ. ಒಂದ್ಸಲ ರಿಪೀಟ್ ಮಾಡ್ತೀವಿ. ನಮ್ಮ ಮಕ್ಕಳನ್ನಾಗಲಿ ಮನೆಯವ್ರನ್ನಾಗಲಿ ಯಾರನ್ನ ಕರಿಬೇಕಾದ್ರೆ ಅವಸರ ಯಾರಿರ್ತದೋ ಅವಾಗ ಹಾಗೆ ಹೇಳ್ತೀವಿ. ಹಾಗೆ ಅವರು ಪ್ರೇಮದಿಂದನೂ ಕರೀತಾ ಇದ್ದಾರೆ, ಮತ್ತು ಅವಸರದಿಂದಲೂ ಕರೀತಾ ಇದ್ದಾರೆ. ಒಂದು ಉತ್ಸಾಹ, ಮಹಾಬಾಹೋ ಅಂತ ಇಲ್ಲಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಗಸ್ತ್ಯರು. ಮಹಾಬಾಹೋ ಅಂದರೆ ನೀನು ಅಧಿಕವಾದ ತೇಜಸ್ಸನ್ನು ಶಕ್ತಿಯನ್ನು ಪಡೆದಿರ್ತಕ್ಕಂಥವನು. ಅಂದರೆ ಏನು? ಅವರು ಜ್ಞಾಪಕ ಮಾಡ್ತಾ ಇದ್ದಾರೆ ಏನು, ನಿನ್ನಲ್ಲಿ ಅನಂತವಾದ ಶಕ್ತಿ ಇದೆ ಅನ್ನುವಂಥದ್ದು. ಯಾಕಂದ್ರೆ ನಮ್ಮನ್ನು ನಾವು ಮರ್ತು ಬಿಟ್ಟಿರ್ತೀವಿ. ಆಗ ಜಾಂಬುವಂತನ ಆಂಜನೇಯ ಏನಿದ್ದ, ಆ ಲಂಕೆನ ಹಾರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅವಾಗ ಜಾಂಬುವಂತ ಎಚ್ಚರಿಸಿದ, ಜಾಗೃತ ಮಾಡಿದ, ನೀನು ಅನಂತ ಶಕ್ತಿಶಾಲಿ ಇದ್ದೀಯ ಅಂತ. ಹಂಗೆ ಪ್ರತಿಯೊಬ್ಬರಿಗೂ ಬೇಕಾಗ್ತದೆ. ಹಾಗೆ ಈ ಉದ್ದೇಶವನ್ನು ತಿಳ್ಕೊಂಡು ನರ್ವಸ್ ಆಗಿದ್ದಾರೆ ಅಂಥೇಳಿ, ಯಾರು ಬಹಳಷ್ಟು ನರ್ವಸ್ ಆಗಿ ಅವರು ಪರಿಶ್ರಾಂತಂ, ಬಹಳಷ್ಟು ಸುಸ್ತಾಗಿ ಸಾಕಾಗಿದೆ, ಚಿಂತೆಯಾ ಸ್ಥಿತಂ, ಏನು ಮಾಡಬೇಕು ಅನ್ನೋಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಏನಪ್ಪ ನೀನು ಇಷ್ಟೆಲ್ಲ ಜ್ಞಾನ ಇದ್ದಿ, ಇಷ್ಟೆಲ್ಲ ಇದ್ದಿ, ಯಾಕೆ ನಿನ್ನ ಕೈಲಿ ಆಗ್ತಾ ಇಲ್ಲ ಅಂತ ಮಾತಾಡಲಿಲ್ಲವರು. ಮಹಾಬಾಹೋ ಅಂದರು. ಒಳಗಿರ್ತಕ್ಕಂಥ ತೇಜಸ್ಸನ್ನು ಜ್ಞಾಪಕ ಮಾಡಿದರು. ಆವಾಗ ಉದ್ದೇಶಿಸ್ತಾರೆ. ನಾವು ಯಾರನ್ನಾದ್ರೂ ಸ್ವಲ್ಪ ಏನಾರಾದರೆ, ಯಾಕೆ ನೀನು ಹಿಂಗೆ, ನೀನು ಅನಂತವಾದ ಶಕ್ತಿ, ನಾವು ಎಬ್ಬಿಸ್ಬೇಕು. ಅದನ್ನು ಬಿಟ್ಟು ಏನು ಮಾಡ್ತೀವಿ ನಾವು, ನೆಗೆಟಿವ್ ಆಗಿ ಹೇಳಲಿಕ್ಕೆ ತಯಾರು ಮಾಡ್ತೀವಿ. ಹಾಗಾಗಿ ಅದನ್ನು ನಾವು ಗಮನಿಸ್ಕೊಳ್ಬೇಕು. ನಮ್ಮ ಭಾವನೆಯಲ್ಲಿ, ಭಾಷೆಯಲ್ಲಿ ಗಮನಿಸ್ಕೊಳ್ಬೇಕು, ತಿದ್ದುಕೊಳ್ಬೇಕು. ಓಕೆ, ಇನ್ನು ಮುಂದೆ ಇದು ಎಂಥದ್ದು ಈ ಒಂದು ಆದಿತ್ಯ ಹೃದಯಕ್ಕೆ ಶಕ್ತಿ ಏನಿದೆ ಅನ್ನೋದನ್ನು ಮತ್ತೆ ನಾಳೆ ತಿಳಿಯೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತೆ ನಮಃ. ಶ್ರೀ ಸೂರ್ಯನಾರಾಯಣಾಯ ನಮಃ.